ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ಎಲ್ಲರಿಗೂ, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ. ನೆನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ. ಯಾವುದು ಅಂದರು? ಗತವೈಭವ. ಓ ಗತವೈಭವನ ಅಂದರು. ಸೊ ಎಲ್ರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಒಮ್ಮೆ ಬಂದಿದ್ರು, ಒಳ್ಳೆ ಹುಡುಗ ಪ್ರಥಮ್ ಜೊತೆ ಆಫೀಸಲ್ಲಿದ್ದೆ. ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ. ಟೈಮಲ್ಲಿ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು, ಇಲ್ಲೇ ಮಹಾಲಕ್ಷ್ಮಿ ಒಟ್ಟು ಕಮಲ ಬಂದ್ಕೊಂಡಿಲ್ಲಿ. ಅವ್ರು ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಅಂದ್ಬಿಟ್ಟು ಕಮಿಟ್ ಆದ. ನಾನು ಕಮಲ ಬಂದ್ಕೊಂಡಿಲ್ಲ, ಅಡ್ವಾನ್ಸ್ ಆಯ್ತು ನನಗೆ, ಸರಿ ಮಾಡೋಣ ಅಂತ ಆಯಿತು. ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡೋಲ್ಲ, ಅದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡ್ಬಂದು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗ್ಬೇಕು. ಅವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ. ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು. ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು, ಅದು ರಿಲೀಸ್ಗೂ ರೆಡಿ ಆಗಿತ್ತು. ಆಮೇಲೆ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೆ, ಖರ್ಚಾಗೋಗಿತ್ತು. ಸೊ ಈಗ ಪ್ರಾಜೆಕ್ಟ್ ಮುಂದ್ಕೊಂಡ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ, ಆವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಬರೆದಿದೆ, ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ. ಸುಮ್ಮನೆ ಅದೇನು ದುಷ್ಯಂತ್ ಯಾವಾಗಲೂ ಹೇಳ್ತಿರ್ತಾನೆ, ನಾವೇನು ಬೇಡ್ಕೊಂತಿರ್ತೇವೆ ಅದು ದೇವ್ರು ಕೊಡ್ತಾನೆ ಅಂತ. ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ ತೆಗೆದ ಹೇಳೋಣ ಅಂತ. ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ತಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ. ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ. ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ, ಮಿನಿಮಮ್ ಇದರಲ್ಲೇ ಆಗುತ್ತೆ. ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಅದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ. ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು. ದೇವಲೋಕ ಇರ್ಬೋದು, ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತಂತೆ ಅವತ್ತು. ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು. ಆ ದೇವಲೋಕನ ವಿಲಿಯಮ್ ಸರ್ ಕಟ್ಕೊಟ್ಟಿದ್ದ ರೀತಿ ಅದಿರ್ಬೋದು, ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ಕೋಡಗಾಮ ಎಪಿಸೋಡ್ ಬರೆದಿದ್ದೆ. ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಅದು ಸ್ಕ್ರೀನ್ ಪ್ಲೇ ಬರೆದ್ರು. ಸೊ ನಾವು ಹೋಗಿ ಅದನ್ನು ದುಷ್ಯಂತ್ ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಬಂದು. ಅಂದರೆ ಅದನ್ನು ಅಷ್ಟೇ ನ್ಯಾಚುರಲ್ ಬರಲಿ ಅಂತ ಅದೇ ಬೋಟು, ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ. ಸೊ ಪ್ರತಿಯೊಂದೂ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ, ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ರೆ ನಾನು ಹಂಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡಬೇಕು, ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ RR ಎಲ್ಲ ಮುಗಿದಿದೆ, VFX ಮಾತ್ರ ಪೆಂಡಿಂಗ್ ಇದೆ. ನಿರ್ಮಲ್ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅಂದರೆ ಈ ಟೀಸರ್ ಬಂದಿದ್ದು ಪೂರ್ತಿ VFX ಅಲ್ಲ, ನಾವೊಂದು ಅರ್ಜೆಂಟಿಗೆ ಕಟ್ ಮಾಡೋದು, ಒಂದು ಥಿಯೇಟ್ರಿಗೆ ಅಪ್ಲೋಡ್ ಮಾಡ್ಕೋದು. ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಇಲ್ಲದಿದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ. ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ. ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ, ಮತ್ತು ಕಮಲದ ಪೋರ್ಷನ್ ಬರುತ್ತೆ. ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಕಮಲ ಓಡಿಸಿರೋದಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ. ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ. ಅದು ಬಿಟ್ಟು ವಿಲಿಯಮ್ ಸರ್, ನಾನು ಸ್ಪೆಕ್ಸು ಹಾಕಲ್ಲ, ಗುಂಡು ಹಾಕಲ್ಲ, ಅವೆರಡು ವಿಲಿಯಮ್ ಸರ್ ಇದ್ದಾಗೆ ನನಗೆ. ಸೊ ಅವ್ರ ಜೊತೆಲಿದ್ರೆ ಅಂದರೆ ನಾವು ಅವತಾರ್ ಪುರುಷದಿಂದ ಒಡನಾಟ ಇರೋದಕ್ಕೆ ಅವತಾರ್ ಪುರುಷದ ನಾವು ವರ್ಕ್ ಮಾಡ್ತಿದ್ದೋ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ. ಬಟ್ ಈಗ ಏನು ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ. ಮತ್ತು ಅಫ್ಕೋರ್ಸ್ VFX ಅಪ್ಲೋಡ್ ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಆದಮೇಲೆ ಪ್ರತಿಯೊಂದು ಅನುವು ಮಾಡಿಕೊಟ್ಟು. ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಸೇಮ್ ಇದೇ ರೀತಿ. ಅಂದರೆ ಫಸ್ಟ್ ಡೇ ಬಂದಾಗ ಸಿನಿಮಾ ಅಂತ ಒಂದು
ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು, ಸರ್ 3 ಥರ ಇದೆ ನನ್ನ ರಿಯಾಕ್ಷನ್, ಯಾವ ಥರದ್ದು ಬೇಕು ಅಂತ. ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ, ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋಲ್ಲ. ಅಂದರೆ ಈ ಜರ್ನಿ ಒಂದು 4 ಇಯರ್ಸ್ ಜರ್ನಿ ನಮ್ಮದು ಗತವೈಭವ. ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ. ಮತ್ತು ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬ ಸ್ಪಷ್ಟವಾಗಿದೆ. ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್, ಆಶಿಕಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ. ಅವತಾರ ಪುರುಷ ಮೇ ಬಿ ಒಂದು 7 ಇಯರ್ಸಿಂದ, ನಮಗೆ 2 ಫಿಲಮ್ ಆದರೂ 7 ಇಯರ್ಸಿಂದ ಒಂದು ಜರ್ನಿ ಆಗಿದೆ. ಯಾವ ಡೈರೆಕ್ಟ್ರು ಹೀರೋಯಿನ್ ಈ ಮಾತುಗಳೆಲ್ಲ ಸಿಸ್ಟರ್ ಥರ ಆಶಿಕಾ ನನಗೆ. ಥ್ರೋಟ್ ಅವ್ರು ಅಂದರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು, ಅಥವಾ ಥ್ರೋಟ್ ಹಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವೈಭವದಲ್ಲಿ ಮಾತ್ರ ಆಶಿಕಾ ಸೊ ವೆರಿ ಸ್ವೀಟ್. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರೂ ಡಿಸ್ಕಸ್ ಮಾಡ್ತೀವಿ. ಅವತಾರ ಪುರುಷದಿಂದನೂ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಆಶಿಕಾ. ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಂದರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟು ಬರಲಿ ಅಂತ ಕೇಳ್ಕೊತೀನಿ, ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ. ಬಟ್ ಇದರಲ್ಲಿ ಅವರು 100% ಆ ಎಫರ್ಟ್ ಇದೆ. ಅವ್ರು ಈಗ ಮೊನ್ನೆ ಇಡೀ ಸಿನಿಮಾ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಮೊನ್ನೆ ನೋಡ್ಬೇಕಾದ್ರೂ ಜುಡಾ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ, ಒಂದು ಸೀನ್ ಬಂದಾಗ ಚೇರಿಂದ ಎದ್ದು ಬಿಟ್ರು ಅವರು. ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ ಅನ್ನೋದು ಅಥವಾ ಏನು ಅವ್ನು ನಿಲ್ಲಿಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ, ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ. ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ. ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಹೇಳ್ಬೋದು, ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ, ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ. ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು, ಫಸ್ಟ್ ನಾವು ತೊಗೊಂಡೋಗಿ ಎಡಿಟರ್ ಇರ್ಬೋದು, ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಅವ್ರಿರ್ಬೋದು, ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು. ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ, ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಆಗಬೇಕು ಅಂತ ಅವ್ರು ಆಸೆ ಪಡ್ತಿದ್ದಾರೆ. ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದ್ರೆ, ಸೊ ಹಾಗಾಗಿ ನಾವು 2 ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲ ಅದು ಕಣ್ಣು ಹುಡುಗಿರಿಗೆ ಅಷ್ಟೇ. ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಮತ್ತು ಪಬ್ಲಿಸಿಟಿ ಹರೀಶ್ ಅರಸ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗತವೈಭವ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ. ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನು ಇಟ್ಬಿಟ್ಟಿದ್ದೀವಿ. ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ಗಳು ನಮ್ಮ ಹತ್ರ ಇದೆ. ಸೊ ಸಿನಿ ರಸಿಕರಿಗೆ ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ, ಆಚೆ ಬಂದಮೇಲೂ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಅನಿಸುತ್ತಿದ್ದು. ಸೊ ನನಗೆ ತುಂಬ ನಂಬಿಕೆ ಇದೆ, ಗೆಲ್ಲಬೇಕು ಈ ಸಿನಿಮಾ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರೆಸ್ ಮೀಡಿಯಾ ಚಾನಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತದೆ, ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರಲಿ ತಮಿಳಾಗಿರಲಿ ತುಂಬ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ. ಭಾಷೆ ಬರಲ್ಲ, ಕಲ್ತ್ಕೊಂಡು ಏನು ಮಾತಾಡ್ತೀನಿ, ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ, ಆ ರೀತಿ. ಬಟ್ ತುಂಬ ದಿನಗಳ ನಂತರ ಆರಾಮಾಗಿ ನನ್ನ ಮನಸ್ಸು ಬೆಚ್ಚಿ ನಾನು ಏನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟು ಖುಷಿ ಅನಿಸುತ್ತೆ. ಸೊ ಗತವೈಭವ ಐ ಥಿಂಕ್ ತುಂಬಾ ಸ್ಪೆಷಲ್ ಸಿನಿಮಾ. ನಂಗೆ ಈಗಲೂ ನೆನಪಿದೆ, ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ. ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ದು. ಸನಿ ಸರ್ ಅವಾಗ ಕಾಲಲ್ಲೇ ನರೇಷನ್ ಮಾಡಿದ್ದು. ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ. ಆ್ಯಂಡ್ ಆವಾಗ ತುಂಬ ವೇರಿಯೇಷನ್ಸ್ ಏನಿದೆ, 4 ಭಾಗದಲ್ಲಿ ಬರುವಂಥದ್ದು 4 ಪಾತ್ರಗಳು ಹೊಸದಾಗಿದೆ, ತುಂಬ ಖುಷಿ ಅನ್ನಿಸ್ತು. ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟರ ಮಟ್ಟಿಗೆ ವಿಜುವಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನು ನೋಡೋಕೆ ಸಿಗುತ್ತೆ ಅಥವಾ ಆಗುತ್ತೆ ಅಂತ. ಆ್ಯಂಡ್ ಸುನಿ ಸರ್ ಕೂಡ ಇದು ತುಂಬ ಹೊಸದು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ. ಈಗ ನಾವು ಟೀಸರಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ಥರ ಅಥವಾ ತುಂಬ
ಡಿಫ್ರೆಂಟ್ ವಿಜುವಲ್ಸ್ ಇರೋವಂಥದ್ದು ತುಂಬ ವೇರಿಯೇಷನ್ಸ್ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಯಾರೋ ನನಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ, ಫನ್ ಇದೆಯಾ, ಸುನಿ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ. ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ. ಸೊ ನಾನು ಅಷ್ಟರ ಮಟ್ಟಿಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ. ಆ್ಯಂಡ್ ಐ ಥಿಂಕ್ ಯಾವುದೇ ಆ್ಯಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗಬೇಕು ಅಂತ ಎಲ್ಲರೂ ಕಾಯ್ತಾರೆ. ಆ್ಯಂಡ್ ಅದೃಷ್ಟ ಮಾಡಿರಬೇಕು ಅಂತ ಅನ್ಸುತ್ತೆ. ವೆರಿ ವೆರಿ ರೇರ್ ಈ ಥರ ಒಂದೇ ಸಿನಿಮಾದಲ್ಲಿ 4 ರೀತಿಯಾದ ಪಾತ್ರ, 4 ಲುಕ್ಸ್, 4 ಆಲ್ಮೋಸ್ಟ್ ಭಾಷೆನೂ ತುಂಬಾ ವೇರಿಯೇಷನ್ ಇರುವಂಥದ್ದು. ಸೊ ಆ ಥರದ ಒಂದು ಪಾತ್ರ ನನಗೆ ಕೊಡಬೇಕು, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸುನಿ ಸರ್ ಜೊತೆ ಅಂತೂ ಐ ಥಿಂಕ್ 6 ವರ್ಷದ ಒಂದು ಜರ್ನಿ. 3ನೇ ಸಿನಿಮಾ ಅವತಾರ ಪುರುಷ 1, 2 ಆ್ಯಂಡ್ ಗತವೈಭವ. ಸೊ ಸರ್ ಹೇಳ್ದಂಗೆ ಫ್ಯಾಮಿಲಿ ಥರನೇ. ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು. ಬಟ್ ವೆರಿ ಸ್ವೀಟ್. ಅಂದರೆ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಆಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು, ಯಾವ್ದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ, ನಾನು ಫಸ್ಟು ನನಗೆ ನೆನಪಾಗದೆ ಸುನಿ ಸರ್, ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂದನೂ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು, ಅವತಾರ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗತವೈಭವನೇ ಇನ್ನೊಂದು ಎಕ್ಸ್ಪೀರಿಯನ್ಸು. ಆ್ಯಸ್ ಅ ಡೈರೆಕ್ಟರ್ ಅವ್ರು ಇವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು, ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದಷ್ಟು ಈ ಸಿನಿಮಾಗಾಗಿನೇ ನಾವು ಸಿಕ್ಕಿದ್ದು. ಹೊಸ ಹೀರೋ ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರುತ್ತೆ, ಅವ್ರು ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು. ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ. ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುವಂಥದ್ದು. ಸೊ ವಿ ಆಲ್ವೇಸ್ ಹ್ಯಾಡ್ ದಟ್. ಆಶಿಕಾ ಚೆನ್ನಾಗಿ ಮಾಡಿದ ನಾನು ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಿದ ಅವ್ರು ಚೆನ್ನಾಗಿ ಮಾಡಬೇಕು, ಈ ಥರದ ಒಂದು ಹೆಲ್ದಿ ಕಾಂಪಿಟೇಷನಲ್ಲೇ ನಾವು ಇಡೀ ಸಿನಿಮಾ ಮಾಡಿರೋವಂಥದ್ದು. ಆ್ಯಂಡ್ ಐ ಥಿಂಕ್ ಅದಕ್ಕೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಬ್ಬರದೂ ತುಂಬ ಚೆನ್ನಾಗಿ ಬಂದಿರೋದು, ಕಾಂಪ್ಲಿಮೆಂಟ್ ಆಗಿರೋದು. ಸೊ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಒಂದು ಫಸ್ಟ್ ಸಿನಿಮಾಲೇ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹಿ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ, ನಾಟ್ ಜಸ್ಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯು ಆರ್ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದುಷ್ಯಂತ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸಲ್ಲಿ ಮಾತಾಡೋದಿದೆ. ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು. ಸೊ ಅದು ಟ್ರೇಲರ್ ಆಗಿರಲಿ ಅಥವಾ ಮುಂದೆ ಬರುವಂಥ ಒಂದಷ್ಟು ತುಣುಕುಗಳಲ್ಲಿ ವಿಲ್ ಕ್ಯಾನ್ ಗೆಟ್ ಇಟ್. ಆ್ಯಂಡ್ ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಸ್, ದಟ್ಸ್ ಇಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ನಿರ್ದೇಶಕರ 10 ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು. ಅವರ 10 ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ? ಮೊದಲನೇದು. ಎರಡನೇದು, ಆಶಿಕಾ ಅವ್ರದ್ದು 19 ಸಿನಿಮಾ ರಿಲೀಸ್ ಆಗಿದೆ, ಇದು 20ನೇ ಸಿನಿಮಾ. ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬಾ ಮುದ್ದಾದ ಹುಡುಗಿ, ಬಹಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂಥ ಅಭಿನಯ ಅವರು ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಅವ್ರ 20ನೇ ಸಿನಿಮಾದಲ್ಲಿ ಅದನ್ನ ನಿಖರವಾಗಿ ಹೇಳಬಲ್ಲೆ. ಇದರ ಜೊತೆಗೆ ನಮ್ಮ ಜೂಡಾ ಸ್ಯಾಂಡಿ ಸರ್ ಅವರು 27 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು. ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ. ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ 6 ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು. ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವಾನಿ. ನಾನು ಹೇಳಿರುವಂಥ ಮಾತನ್ನ ನೀವು ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಒಂದು, ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೇಳ್ತಾ ಹೋದ್ರೆ ತುಂಬ ಹೆಸರುಗಳಿದ್ದಾವೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಅವರು, ನಮ್ಮ ಕಾಸ್ಟ್ಯೂಮ್ ದಯಣ್ಣ, ವರ್ಷಿಣಿ ಅವರು, ನಮ್ಮ ನಿರ್ಮಲ್ VFX. ಆ್ಯಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು.
ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು. ಒಮ್ಮೆ ಅವ್ರನ್ನ ಭೇಟಿಯಾಗಿ ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಮಾಡಬಾರ್ದು, ಎಲ್ಲೆಲ್ಲೋ ಮಾಡ್ತಾ ಇದ್ದೀರಾ, ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡ್ಬೇಕಲ್ಲ ಅಂತೇಳಿ ಒಮ್ಮೆ ಚರ್ಚೆ ಮಾಡಿದ್ವಿ. ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು. ಇಲ್ಲ, ನಮಗೆ ಟೈಮು ಮತ್ತೆ ಬಜೆಟ್ ಕೊಡಬೇಕು, ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿ ಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದ್ರು. ಅಂತ ನೋಡಿದಾಗ ಅದ್ಭುತವಾದಂತಹ ಸಿನಿಮಾಗಳಲ್ಲಿ ನಿಮ್ಮ ಹೆಸರಿರುತ್ತೆ. ವಿಕ್ರಾಂತ್ ರೋಣ ಆಗಿರ್ಬೋದು, ಸಲಾರ್ ಆಗಿರ್ಬೋದು, ಬ್ಯಾಟ್ ಮ್ಯಾನ್, ಜೋಕರ್ ಇಂದ ಹಿಡಿದು ಅದ್ಭುತವಾದಂತಹ ಸಿನಿಮಾಗಳಲ್ಲಿ ಇವರ ಕೊಡುಗೆ ಕೂಡ ಇರುತ್ತೆ. ಈ ಸಿನಿಮಾಲಿ ಆಕ್ಚುಲಿ ಎಡಿಟ್ ಆದ್ಮೇಲೆ, ಎಡಿಟ್ ಮುಂಚೆ ಹತ್ರ 1.5 ಅವರ್ CG ಇತ್ತು. ಬಟ್ ಟೈಮ್ ತುಂಬ ಜಾಸ್ತಿ ಆಗುತ್ತೆ, ಈ ವರ್ಷ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಎಡಿಟ್ ಮಾಡಿ 1 ಅವರ್ಗೆ ಇಳಿಸಿದ್ದೀವಿ ಇವಾಗ. ಸೊ ಬೇರೆ ಬೇರೆ ಟೈಮ್ ಲೈನು, ಬೇರೆ ಬೇರೆ ವರ್ಲ್ಡ್, ಸೊ ಕಂಪ್ಲೀಟ್ ಫ್ಯಾಂಟಸಿ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿದೆ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಗಾಗ ಸುನಿ ಸರ್ ಮುಖಾನು ನೋಡ್ತಾ ಇದ್ದಾರೆ, ಅಷ್ಟೇ ಹೇಳ್ಬೋದಾ, ಇನ್ನ ಜಾಸ್ತಿ ಹೇಳ್ಬೋದು ಅಂತ, ಬೇರೆ ಏನಾದರೂ ಹೇಳ್ಬೋದು ಅಂತ ಗ್ರೀನ್ ಸಿಗ್ನಲ್ ಇದೆಯಾ ಸರ್? ಇಲ್ಲ, ಅಷ್ಟೇ ಟ್ರೈಲರ್ ಆದ್ಮೇಲೆ. ಓಕೆ, ಸೊ ಈಗ 1.5 ನಿಮಿಷದ ಕಂಟೆಂಟ್ನ 1 ನಿಮಿಷ ಇಳಿಸಿ ಮಾತಾಡಿದ್ದೀರಾ ನೀವು, ಅಲ್ಲಿ 1.5 ಗಂಟೆ ಇದಲ್ವಾ, ಆ ಥರ. ಓಕೆ ಸರ್, ನಿರ್ಮಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ದೀಪಕ್ ಅಂತ. ಸೊ ಮೂಲತಃ ತುಮಕೂರಿಂದ ಬಂದಿರೋರು. ಮೇಡಮ್ ಹೇಳ್ದಂಗೆ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಇದು ನಮ್ಮ ಮೊದಲನೆಯ ನಿರ್ಮಾಣ. ತುಂಬ ಕನಸು ಹೊತ್ಕೊಂಡು ಬಂದಿದ್ದೀವಿ. ತುಂಬ ಪ್ಲ್ಯಾನಿಂಗು, ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟ್, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಲ್ಲಿ. ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿಲಿ ಅಂತಂದರೆ, ಸ್ವಲ್ಪ ಜನದ ಹೆಸರುಗಳು ತಗೋಬೇಕಾಗುತ್ತೆ. ಏಕೆಂದರೆ ಅವ್ರು ಇಲ್ಲ ಅಂತಂದರೆ ಈ ಮೂವಿಗಳು ಆಗ್ತಾ ಇರಲಿಲ್ಲ. ಸೊ ಮೇನ್ಲಿ ಅಂದರೆ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ. ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಮಗೆ ಫಸ್ಟು ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಪಾಪ ಅವರು ಬೈಲಾಸಿಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ, ಯಾರಿಗೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಕೊಟ್ಟು, ಅಲ್ಲಿಂದನೂ ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ದೇವು. ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ, ಮಂಜಣ್ಣ ಇದ್ದಾರೆ, MCS ಅವರಲ್ಲಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ. ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳ್ಬೇಕಾಗುತ್ತೆ. ನಮ್ಮ ದೇವಲೋಕದ ಸೀಕ್ವೆನ್ಸ್ ನಡೀತಾ ಇರ್ಬೇಕಾದ್ರೆ ವಿಲಿಯಂ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ರು. ಅವತ್ತು ನೆಲಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿತ್ತು. ಅವತ್ತು 3 ಸ್ಕೆಡ್ಯೂಲ್ ಅಂದರೆ 3 ಶೂಟಿಂಗ್ ಮಿಸ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ನೋಡಿದ್ರೆ ಎಲ್ಲ ಲೈಟ್ಸ್ಗಳೂ ಬಂದು ನೆಲಮಂಗಲದಲ್ಲಿ ಇದೆ. ವಿಲಿಯಂ ಅವರು ಅಷ್ಟು ಲೈಟಿಂಗ್ ಸೆಟ್ ಕೊಟ್ಟಿದ್ರು. ಮಂಜಣ್ಣ ಎರಡನೇ ಮಾತು ಹೇಳಿಲ್ಲ ಪಾಪ, ಬೇರೆ ಎಲ್ಲ ಕಮಿಟ್ಮೆಂಟು ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸು ಅಲ್ಲೇ ಇತ್ತು. ಸೊ ಅದೊಂದು ಇದು. ಅದಾದಮೇಲೆ ರಾಗಣ ಬಂದಿದ್ದಾರೆ. ಸೊ ರಾಗಣಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ. ಇದೇ ರೀತಿ ಶಿವ ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ, ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ, ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತ ಇದ್ದಾರೆ ಅವರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ಲಾಗಿ ಮೂವಿ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗತ್ತೆ. ಸೊ ಫಸ್ಟು ನಮ್ಮ ವಿಲಿಯಂ ಸರು ಸ್ವಲ್ಪ ಶೈ ನೇಚರು, ಒಂದು 3 ನಿಮಿಷದ ಮೇಲೆ ಮಾತಾಡಿಲ್ಲ. ಬಟ್ ಇವಾಗ ನಮ್ಮ ಸುನೀಲ್ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಂ ಸರ್ ಕಾರಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನೀವು ಟೀಸರ್ ಜಸ್ಟ್ ಅ ಗ್ಲಿಮ್ಸ್. ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರ, ನಾವು ಜಾಸ್ತಿ ಹೇಳಬಾರ್ದು. ಬಟ್ ಅವ್ರ ಎಫರ್ಟು ಮತ್ತು ಅವ್ರ ಇದನ್ನು ನಾವು ಮೆನ್ಷನ್ ಮಾಡಲಿ ಅಂದರೆ ತಪ್ಪಾಗುತ್ತೆ. ಒಂದೊಂದ್ಸಲಿ ಡಬಲ್ ಕಾಲ್ ಶೀಟ್ಸು, ತ್ರಿಬಲ್ ಕಾಲ್ ಶೀಟ್ಸು, ಆಲ್ಮೋಸ್ಟ್ 24 hours ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ವಿಲಿಯಂ ಸರ್. ಸೊ ವಿಲಿಯಂ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಗೈ. ಇವತ್ತು ಅವರ ತಾಯಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ. ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು, ಯಾಕಂದರೆ ಇದು ಹೇಳ್ದಂಗೆ 4 ಕಾಲಘಟ್ಟದಲ್ಲಿ ಬರುತ್ತೆ.
ಹಾಗಾಗಿ ನಮ್ಮ ಸಾಂಗ್ಸ್ಗಳನ್ನು ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಅವರು ತುಂಬ ಟೈಮ್ ಕೊಟ್ಟು ಎಫರ್ಟ್ ಕೊಟ್ಟು ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮೂರನೇದಾಗಿ ನಮ್ಮ ಆಶಿಕ್ ಅಂತ, ಅವರು ಎಡಿಟರು. ಅವ್ರಿಗೂ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಸೊ ಅಗೈನ್ ಇವಾಗ ಹೆಂಗೆ ನಮ್ಮ ಸುನಿ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ಟಿರ್ಬೋದು, ಎಡಿಟ್ ಕಟ್ಟಿರ್ಬೋದು, ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟೆಕ್ನಿಷಿಯನ್ಸ್ ವರ್ಕು. ಸೊ ಆಶಿಕ್ದು ಹೇಳಬೇಕು ಅಂದರೆ ಹೀ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್. ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು, ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಅವ್ರ ರೆಫರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ಲ ಒಂದೊಂದು ಇದಾಗುತ್ತೆ ಟೆಕ್ನಿಕಾಲಿಟಿ ನೀವು ನೋಡಬೇಕು ಅಂತಂದರೆ. ಸೊ ಹೀ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ದಿ ಸಪೋರ್ಟ್. ನಿರ್ಮಲ್ ಅವರು ಜಾಸ್ತಿ ಮಾತಾಡಿಲ್ಲ, 1 ನಿಮಿಷ, ಬಟ್ ಅವ್ರದ್ದು ಕೆಲಸ ತುಂಬ ತೋರಿಸ್ತಾ ಇದೆ. ಆಮೇಲೆ 1.5 ಗಂಟೆಯಿಂದ 1 ಗಂಟೆಗೆ ಇಳಿಸಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡದ ಪ್ರತಿಭೆ. ಅಗೈನ್ ಅವರು ಕನ್ನಡದಲ್ಲಿ ಓದಿ ಅಂದರೆ VFXದೇನೆ ಮಾಸ್ಟರ್ಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ. ಬಹುಶಃ ಜಾಸ್ತಿ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವ್ರ ಕೆಳಗಡೆ 150 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು. ಸೊ ತುಂಬ ಸಿನಿಮಾಗಳದ್ದು ಅವ್ರು ಮಾಡ್ತಾ ಇದ್ದಾರೆ. ಈಗ ಯಾವುದಾದ್ರು ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದೆಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇದೆ. ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ. ಹೆಂಗೆ ಅಂತಂದರೆ ಬರೀ VFX ಅಂತಲ್ಲ, ಸೊ ಕಂಪ್ಲೀಟ್ ಬೇರೆ ಥರನೂ ಸಪೋರ್ಟ್ ಎಲ್ಲ ಕೊಟ್ಟು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಇಸ್. ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ನಾವು ಯಾವಾಗ ಕರೆದ್ರೂ ಯಾವತ್ತೂ ಇಲ್ಲ ಅಂದಲೇ ಡೆಡಿಕೇಶನ್ ಕೊಟ್ಟು, ಅಂದರೆ ನಾನು ವಿಲಿಯಂ ಅವ್ರ ಬಗ್ಗೆ ಹೇಳಿದೆ, ಡಬಲ್ ಕಾಲ್ ಶೀಟು, ಟ್ರಿಪಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ. ಆಶಿಕ್ ಅವ್ರ ಡೆಡಿಕೇಶನ್ ಹೆಂಗೆ ಅಂತಂದರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವರು ಒಂಚೂರು ಬೇಜಾರು ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿಯಾಗಿ ಒಂದು ದಿವಸ ಬೇಜಾರು ಮಾಡ್ಕೊಂಡಂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನು ನಮ್ಮ ಸಿಂಪಲ್ ಸುನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ. ಒಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ, ಯಾಕಂದರೆ ಇನ್ನೂ ಮೊದಲನೇ ಸಿನಿಮಾ ನಂದು. ಸೊ ಅಷ್ಟು ಟ್ಯಾಲೆಂಟೆಡ್. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ದೇವರು ವರ ಕೊಟ್ಟಿರೆ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗಿರುತ್ತೆ. ಅಂದರೆ ನಾವುಗಳು ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಸುನಿಯವರು ಟೀಸರ್ ನೋಡೋದಲ್ಲ ಆ ಥರ ಅವ್ರದ್ದು. ಅಂದರೆ ಇನ್ಸ್ಟೆಂಟಾಗಿ ಅವ್ರಿಗೆ ಏನೇ ಇದ್ರು ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ. ಸ್ಕ್ರಿಪ್ಟಲ್ಲಿರ್ಬೋದು, ಎಕ್ಸಿಕ್ಯೂಷನಲ್ಲಿರ್ಬೋದು, ತಕ್ಷಣ ಹೇಳ್ತಾರೆ. ಸೊ ಆ ಥರ ಟ್ಯಾಲೆಂಟೆಡ್ಡು ನಮ್ಮ ಇಂಡಸ್ಟ್ರಿಲಿ ಇರೋದು ನಮ್ಮ ಪುಣ್ಯ ಅದು. ಸೊ ಆಮೇಲೆ ಈಗ ಸಿಂಪಲ್ ಸುನಿ ಅಂದ್ಕೊಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸರ್ ತುಂಬ ಥ್ಯಾಂಕ್ಸ್ ಸರ್. ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ, ದುಷ್ಯಂತು ತುಮಕೂರು ಹುಡುಗನೇ. ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಗಿದ್ದೀವಿ. ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ. ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಆಗ್ತಾ ಇದ್ವಿ. ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕೋಕ್ಕಾಗ್ತಿಲ್ಲ ಮನೆ ಮುಂದೆ. ಸೊ ಪೆಂಡಾಲ್ ಹಾಕಿದವರು ಬಂದು ಡ್ಯಾನ್ಸ್ ಆಡೋರು, ಆಮೇಲೆ ಸಾಂಗ್ ಹೇಳೋರು, ಆಮೇಲೆ ಅಂದರೆ ಮೋನೋ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು. ಸೊ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ಇವರು ಮಾಡ್ತಿದ್ರು ಅಂತ ನನಗೊಂದು ಅನ್ನಿಸ್ತಿತ್ತು. ಓಕೆ, ಟ್ಯಾಲೆಂಟ್ ಇದೆ ಹುಡುಗಂಗೆ, ಬಟ್ ಅದು ಓಕೆ, ಅದಾದ್ರು. ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ. ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ಹೇಳ್ಬಿಡ್ತೀನಿ ಅದೊಂದೆರಡು